204ರಿಂದ 207 ಒಂದು ಆಯತ್ತಿನ ಕನ್ನಡ ಅನುವಾದ ಈ ಥರ ಇರ್ತದೆ. ಜನರ ಪೈಕಿ ಯಾವನಾದನೊಬ್ಬನ ಮಾತುಗಳು ಐಹಿಕ ಜೀವನದಲ್ಲಿ ನಿಮಗೆ ಅತ್ಯಂತ ಹಿತವಾಗಿ ತೋರುತ್ತವೆ. ಅವನು ತನ್ನ ನಿಷ್ಕಾಪಟ್ಯದ ಬಗೆಗೆ ಪದೇ ಪದೇ ಅಲ್ಲಾಹನನ್ನು ಸಾಕ್ಷ್ಯವಿರಿಸುತ್ತಾನೆ. ಅದರ ಯಥಾರ್ಥದಲ್ಲಿ ಅವನು ಸತ್ಯದ ಅತ್ಯಂತ ಕೆಟ್ಟ ಶತ್ರುವಾಗಿರುತ್ತಾನೆ. ಅಂಥವನಿಗೆ ಅಧಿಕಾರ ಪ್ರಾಪ್ತವಾದಾಗ ಭೂಮಿಯ ಮೇಲೆ ಅವನ ಚಟುವಟಿಕೆಗಳೆಲ್ಲ ಶೋಭೆಯನ್ನುಂಟು ಮಾಡಲಿಕ್ಕೂ, ಹೊಲ ಬೆಳೆಗಳನ್ನು ಹಾಳು ಮಾಡಲಿಕ್ಕೂ, ಮಾನವ ವಂಶವನ್ನು ನಾಶ ಮಾಡಲಿಕ್ಕೂ ಆಗಿರ್ತವೆ. ವಾಸ್ತವದಲ್ಲಿ ಅವನು ಸಾಕ್ಷ್ಯವಿರಿಸುತ್ತಿರುವ ಅಲ್ಲಾಹ್ ಕ್ಷೋಭೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚುವುದಿಲ್ಲ. ಅಲ್ಲಾಹನ ಭಯವಿರಿಸಿಕೋ ಮತ್ತು ಅವನೊಡನೆ ಹೇಳಲಾದಾಗ ಅವನ ದುರಾಭಿಮಾನವು ಅವನನ್ನು ಪಾಪ ಕಾರ್ಯದಲ್ಲಿ ದೃಢಗೊಳಿಸುತ್ತದೆ. ಅಂಥವನಿಗೆ ನರಕವೇ ಸಾಕು ಮತ್ತು ಅದು ಅತ್ಯಂತ ಕೆಟ್ಟ ತಾಣ.